ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಇದು ಕೋಲ್ಗೇಟ್ ರೀ. ಇಲ್ಲೇನ್ ಕಾಣತಿತ್ರಲ್ಲ, ಇದು ಬ್ರಷ್ ರೀ. ಫಸ್ಟ್ ಬ್ರಷ್ ಮ್ಯಾಗ ಪೇಸ್ಟ್ ಹಾಕ್ಬೇಕ್ರಿ, ಆಮೇಲೆ ಈ ತರ ಬ್ರಷ್ ಮಾಡ್ಬೇಕ್ರಿ. ಬ್ರಷ್ ಮಾಡೋದಾಗ ಫೇಸ್ ವಾಶ್ ಮಾಡ್ಬೇಕ್ರಿ. ಇದ್ ನೈಟ್ ಫ್ಯಾನ್ ಹಚ್ಕೊಂಡ್ ಮಲ್ಕೊಂಡಿದ್ರಲ್ಲ, ಬೆಳಗ್ಗೆ ಎದ್ದು ಕೂಡ್ಲೆ ಫ್ಯಾನ್ ತೆಗೆದಿಡ್ಬೇಕ್ರಿ. ಇಲ್ಲೇನ್ ಕಾಣತ್ತವ್ರಲ್ಲ, ಬೆಂಡೆಕಾಯಿ ನೋಡ್ರಿ. ಮಮ್ಮಿ ಉಸುಳೆ ಮಾಡೋದೈತಿ ಬೆಂಡೆಕಾಯಿ ಹೋಳ ಅಂದ್ರ ನೋಡ್ರಿ. ಅದಕ್ಕಾಗಿ ಬೆಳಗ್ಗೆ ಎದ್ದು ಕೂಡ್ಲೆ ಬೆಂಡೆಕಾಯಿ ಹೋಳಕತ್ತೀನಿ ನೋಡ್ರಿ. ಈ ಬೆಂಡೆಕಾಯಿ ಉಸುಳೆ ಅಂತೂ ನನ್ನ ಫೇವ್ರೇಟ್ ನೋಡ್ರಿ. ನಿಮ್ ಫೇವ್ರೇಟ್ ಉಸುಳೆ ಯಾವ್ದು ಅನ್ನೋದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಬೆಂಡೆಕಾಯಿ ಉಸುಳೆಕ ಉಳ್ಳಾಗಡ್ಡಿ ಹೊಳಕತ್ತೀನಿ ನೋಡ್ರಿ. ಇದನ್ನ ಬೆಳಿಗ್ಗೆ ಎದ್ದು ಚಾ ಕುಡಿಯುವಂತ ಚಾ ಕಪ್ ನೋಡ್ರಿ. ನನಗಂತೂ ಬೆಳಿಗ್ಗೆ ಚಾ ಸಂಕಟ ಹಚ್ಕೊಂಡ್ ತಿನ್ನಕ ಬಿಸ್ಕಿಟ್ ಬೇಕು ನೋಡ್ರಿ. ಇದಕ್ಕ ನಮ್ ಕಡೆ ಚಾ ಅಂತಾರ ನೋಡ್ರಿ. 20 ಬಿಸ್ಕಿಟ್ ನೆನೆಯುಲಾಗನ ಚಾ ಒಳಗ್ ಹಾಕ್ಬಿಟ್ಟಿ ನೋಡ್ರಿ. ಇದಕ್ಕ ನಮ್ ಕಡೆ ರೊಟ್ಟಿ ಅಂತಾರ ನೋಡ್ರಿ. ನಮ್ಮ ಮಮ್ಮಿ ಬೆಳಿಗ್ಗೆ ಮಜ್ಜಿಗೆ ಮಾಡಿಲ್ ನೋಡ್ರಿ. ಈ ಮಜ್ಜಿಗೆ ನೋರಿ ಅಂತೂರಿ ಕುರಿ ಹಾಲಿಗೆ ನೋರಿ ಬರ್ತಿತ್ಲ, ಆ ತರ ಬಂದಿತ್ ನೋಡ್ರಿ. ಎಳ್ನೀರ್ ನೋಡ್ರಿ. ಇದು ಗೋವಾ ಮಾವಿನ ಹಣ್ಣು ನೋಡ್ರಿ. ಇಲ್ಲಿ ನಾ ಹೊರಸ್ಲಾ ತೊಳಕತ್ತೀನಿ ನೋಡ್ರಿ. ಹೊರಸ್ಲಾ ತೊಳೆದಂತ ಐತ್ರಿ. ಇನ್ನ ಕುಂಕುಮ ಅರಿಶಿನ ಹಚ್ಚುನು ಬರ್ರಿ. ಇನ್ನು ಹೊರಸ್ಲ ಮ್ಯಾಗ ರಂಗೋಲಿ ತೆಗಿನು ಬರ್ರಿ. ಹೊರಸ್ಲ ಮ್ಯಾಗ ತೆಗ್ದಿರೋ ಅಂತ ರಂಗೋಲಿ ಈ ತರ ಆಗಿತ್ ನೋಡ್ರಿ. ನಮ್ ಲಾಲೆ ಎಷ್ಟ್ ಬೇಗ ನೆತ್ತಿ ಮ್ಯಾಗ ಬಂದ ನೋಡ್ರಿ. ಹಂಗ ನಾನು ಒಂದ್ ವಿಡಿಯೋ ಕ್ಲಿಪ್ ತಗೋಯಿ ನೋಡ್ರಿ. ಹಂಗ ದೇವ್ರಗಳು ಪೂಜೆ ಮಾಡಕತ್ತೀನಿ ನೋಡ್ರಿ. ದೇವ್ರಗಳು ಪೂಜೆ ಆಗನ ಸೂರ್ಯ ನಮಸ್ಕಾರ ಮಾಡಕತ್ತೀನಿ ನೋಡ್ರಿ. ಫೈನಲಿ ಎಲ್ಲಾ ಕೆಲಸ ಮುಗಿಸಿ ರೆಡಿ ಆಗೋದಕ್ಕಂದ್ರ 9:49 ಆಗಿತ್ತು ನೋಡ್ರಿ ಟೈಮ್. ನಾನಂತೂ ಈ ತರ ಬ್ಯಾಗ್ ಹಾಕೊಂಡ್ ರೆಡಿ ಆಗಿನ್ ನೋಡ್ರಿ. ಹಂಗ ಒಂದ್ ರ್ಯಾಂಪ್ ವಾಕ್ ಮಾಡಿ ನೋಡ್ರಿ. ಹಂಗ ನನ್ನ ಫೇವ್ರೇಟ್ ಫಿಲ್ಟರ್ದು ಒಂದು ವಿಡಿಯೋ ಕ್ಲಿಪ್ ತಗೋಯಿ ನೋಡ್ರಿ. ಬರ್ರಿ ನಾ ಬಸ್ ಸ್ಟಾಪ್ ಕಡೆ ಹೋಗುನು ರೀ. ಬಿಸಿಲಂತೂ ಬಾಳ ಇರೋ ಕಾರಣಕ್ಕ ಫೇಸ್ ಎಲ್ಲ ಕವರ್ ಮಾಡ್ಕೊಂಡೇನ್ ನೋಡ್ರಿ. ಇದ ಗುಲಾಬಿ ಹೂ ನೋಡ್ರಿ. ಇದ ಬಿಲ್ಡಿಂಗ್ ನೋಡ್ರಿ. ಇದ ಸ್ಕೂಟಿ ನೋಡ್ರಿ. ಇವು ಕುರಿಗಳೆಲ್ಲ ನಮ್ಮೂನ ನೋಡ್ರಿ. ನಮ್ಮೂರ್ ಬಸ್ ಸ್ಟಾಪಿಗೆ ರೀಚ್ ಆದಿನ್ ನೋಡ್ರಿ. ಸಿದ್ದರಾಮಯ್ಯನ ರಥಕ್ಕ ವೇಟ್ ಮಾಡ್ಕೋತ ಕೂತೀನಿ ನೋಡ್ರಿ. ಇದ ಬಸ್ ನೋಡ್ರಿ. ಅಷ್ಟ್ರೊಳಗ ರಾಯಬಾಗ್ ಹೋಗುವಂತ ಬಬ್ಲಾದಿ ಬಸ್ ಬತ್ ನೋಡ್ರಿ. ನನಗ ಬಸ್ ಒಳಗ ಬ್ಯಾಗ್ ಹಾಕೋಕ ಜಾಗ ಇಲ್ಲಾಗನ ಮುಂದ್ ಹಾಕೊಂಡಿನ್ ನೋಡ್ರಿ. ನಾನಂತೂ ಆಫೀಸಿಗೆ ರೀಚ್ ಆಗೋ ಅಷ್ಟ್ರೊಳಗ ಟೈಮ್ 10:41 ಆಗಿತ್ತು ನೋಡ್ರಿ. ನನಗಂತೂ ಸ್ಕಾರ್ಪ ಯಾವಾಗ ಬಿಚ್ಚಿ ಹೋಗಿದ್ದೇನೆ ಅನ್ಸಕತ್ತಿತ್ ನೋಡ್ರಿ. ಈ ಬ್ಯಾಸಿಗಾಗಂತೂ ಬಾಳ ಕೆಟ್ಟ ಶೆಕೆ ಆಗತ್ತಿತ್ ನೋಡ್ರಿ. ಇವತ್ ಮಾರ್ನಿಂಗ್ ಒಂದ ಪಾರ್ಸಲ್ ಬಂದಿತ್ ನೋಡ್ರಿ. ನಂದ ಪಾರ್ಸಲ್ ಅನ್ಬಾಕ್ಸಿಂಗ್ ಮಾಡಕತ್ತೀನಿ ನೋಡ್ರಿ. ಅನ್ಬಾಕ್ಸಿಂಗ್ ಅಂತೂ ಆಯ್ತು ನೋಡ್ರಿ. ನಾನಂತೂ ಇವ 2 ಸೆಟ್ ಇಯರಿಂಗ್ ಆರ್ಡರ್ ಹಾಕಿನ್ ನೋಡ್ರಿ. ಈ 2 ಸೆಟ್ ಇಯರಿಂಗ್ 357 ನೋಡ್ರಿ. ಇಯರಿಂಗ್ ಟ್ರೈ ಮಾಡಿ ನೋಡ್ನು ಬರ್ರಿ. ನನಗಂತೂ ಈ ಇಯರಿಂಗ ಬಾಳ ಲೈಕ್ ಅದು ನೋಡ್ರಿ. ನಿಮಗ್ ಹೆಂಗ ಅನಿಸಿದ ಅನ್ನೋದ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ.